ಬಿಸಿನೇನೋ? ಇಲ್ಲ, ಹೇಳು. ಕಾಲೇಜ್ ಇಲ್ವಾ? ಮಧ್ಯಾಹ್ನ. ಸಂಜೆ ಲೇಟ್ ಆಗುತ್ತಾ? ಗೊತ್ತಿಲ್ಲ. ಏಕೆ? ಏನಿಲ್ಲ. ಏನು ಹೇಳೆ? ಏನಿಲ್ಲ ಬಿಡೋ. ಇವತ್ತು ಪ್ರಾಬ್ಲಮ್ ಆಗುತ್ತೆ. ಮನೇಲಿ ಕುರುಕ್ಷೇತ್ರನೇ ಆಗೋ ಸಾಧ್ಯತೆ ಇದೆ. ಬೇಗ ಬಂದ್ರೆ ವಾಸಿ. ಏನು ವಿಷಯ? ಎಲ್ಲ ನಿನ್ನಿಂದಾನೇ ಆಗಿದ್ದು. ಮೊದಲು ಗಾಡಿ ಬೇಕು ಅಂತ ಗಲಾಟೆ ಮಾಡಿದೆ, ಆಮೇಲೆ ರಿಪೇರಿ ಅಂತ ಅಲ್ಲೆಲ್ಲೋ ಬಿಟ್ಟೆ. ಅದ್ಯಾರೋ ಗಾಡಿ ತಗೊಂಡ್ ಹೋದ, ಆಕ್ಸಿಡೆಂಟ್ ಅಂತ ಆಯ್ತು. ಅಮ್ಮನ ಕೈಲಿರೋ ಕಾಸೆಲ್ಲ ಇಲ್ಲಿಗೆ ಖರ್ಚಾಯ್ತು. ಇಲ್ಲಿ ಅಪ್ಪ ಸೆಟ್ಟದ್ ನಿಂತ್ರು. ಅದಕ್ಕೇನು? 4 ದಿನ ಮುಖ ಊದಿಸ್ಕೊಂಡು ಕೂತ್ಕೋತಾರೆ, ಆಮೇಲೆ ಸರಿ ಹೋಗ್ತಾರೆ ಅಷ್ಟೇ. ಇವತ್ತು ಪ್ರಾಬ್ಲಮ್ ಆಗುತ್ತೆ. ರಾಜರಾಯರ ಮನೆ ಗೃಹ ಪ್ರವೇಶಕ್ಕೆ ಅಪ್ಪಂದೇ ಪೌರೋಹಿತ್ಯ. ಸರಿ, ಅಲ್ಲಿ ಅಮ್ಮನ್ನು ಕರೆದಿದ್ದಾರೆ. ಹೋಗ್ಲಿ ಬಿಡು. ಅವಮಾನ ಆಗಲ್ವಾ? ಏನಾಗತ್ತೆ? ಇಲ್ಲಿ ಕೇಳು, ಪೌರೋಹಿತ್ಯನೋ ಒಂದು ವೃತ್ತಿ. ಅಲ್ಲಿ ಮಾನ ಅವಮಾನದ ಪ್ರಶ್ನೆ ಇಲ್ಲ. ಅಮ್ಮನಿಗೆ ಅಮ್ಮನ ವೃತ್ತಿ, ಅಪ್ಪನಿಗೆ ಅಪ್ಪಂದು. ನಡೆಸ್ಲಿ ಬಿಡು. ಅದಲ್ಲ. ಮತ್ತೆ ಇವತ್ತು ಅಮ್ಮ ಅಲ್ಲಿ ತನಿಖೆಗೆ ಅಂತ ಹೋಗಿರೋದು. ಅಧಿಕಾರ ಚಲಾಯಿಸಿ ದಬಾಯಿಸ್ತಿರ್ತಾರೆ. ಅಪ್ಪ ಸೊಂಟಕ್ಕೆ ಟವಲ್ ಸುತ್ಕೊಂಡು 10-20 ರೂಪಾಯಿ ದಕ್ಷಿಣೆಗೆ ಯಾಚಿಸ್ತಿರ್ತಾರೆ. ದಿಸ್ ಇಸ್ ಇಂಟ್ರೆಸ್ಟಿಂಗ್. ಏನ್ ಇಂಟ್ರೆಸ್ಟಿಂಗು? ಇಷ್ಟು ದಿನ ಅಮ್ಮನಿಗೆ ಅಪ್ಪನಿಂದ ಕಷ್ಟ ಆಗಿದೆ ಅಷ್ಟೇ, ಆದ್ರೆ ಅವಮಾನ ಆಗಿರ್ಲಿಲ್ಲ. ಇಲ್ಲಿ ಅವಮಾನ ಆಗತ್ತೆ. ಅಮ್ಮ ಅಪ್ಪಂಗೆ ಹೇಳಿಲ್ವಾ ಇವತ್ತಲ್ಲಿ ಬರ್ಬೇಡ ಅಂತ? ರಾತ್ರಿ ಬಹಳ ಹೊತ್ತು ಚರ್ಚೆ ನಡೀತಿತ್ತಪ್ಪ. ಹೇಳಿದ್ರು ಅಮ್ಮ ಪೂರ್ತಿ ಸತ್ಯ ಹೇಳಿರಲ್ವೇ? ತನಿಖೆ ಅಂತ ಬಾಯ್ಬಿಟ್ಟು ಹೇಳಕ್ ಆಗಲ್ವಲ್ಲ. ಹೋಗಲ್ಲ ಬಿಡಿ ಇವತ್ತು ಕಾಲೇಜ್ಗೆ. ಇವತ್ತು ಕುರುಕ್ಷೇತ್ರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ಎದ್ದೋಗಿ ಅದೇನ್ ಬೇಯಿಸೋದಿದೆಯೋ ಬೇಯಿಸ್ಬಿಡು, ಆಮೇಲೆ ಪುರ್ಸೊತ್ತಾಗಲ್ಲ ತಿನ್ನಕ್ಕೆ. ಅದೇನೆ ಮುಖ ಓದಿಸ್ಕೊಂಡು ಹೋಗ್ತಿದ್ಯಾ? ಸಮಸ್ಯೆ ಆಗತ್ತೆ ಅಂತ ಬಂದ್ ಹೇಳಿದ್ರೆ ಎಂಜಾಯ್ ಮಾಡ್ತಿದ್ಯಲ್ಲೋ. ಇಲ್ಲಿ ಕೇಳು, ಅಪ್ಪನಿಗೆ ಯೋಗ್ಯತೆ ಕಮ್ಮಿ, ಬುದ್ಧಿ ಕಮ್ಮಿ, ಮೌಢ್ಯ, ಆದ್ರೆ ಅಹಂಕಾರ. ಅಮ್ಮ ಅದಕ್ಕೆ ತದ್ವಿರುದ್ಧ. ಕಷ್ಟಪಟ್ಟು ಎಲ್ಲದನ್ನು ನೋಡ್ಕೋತಾಳೆ. ಅಪ್ಪನಿಗೆ ಕೃತಜ್ಞತೆ ಇರಬೇಕು, ಅದಿಲ್ಲ. ಗಂಡ ಹೆಂಡತಿ ಮಧ್ಯೆ ಸಾಮರಸ್ಯ ಇಲ್ಲ, ದಿನನಿತ್ಯ ಕಿತ್ತಾಟ. ಇವತ್ತು ಕೊನೆ ಆಗೋ ಸಾಧ್ಯತೆ ಇದೆ ಕಣೆ. ಅಮ್ಮಂಗೆ ಅವಮಾನ ಆಗತ್ತೆ, ಜಗಳಕ್ಕೆ ನಿಲ್ತಾರೆ, ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ಬದುಕಿನಲ್ಲಿ ಒಂದ್ಸರ್ತಿ ಅಮ್ಮ ದಬಾಯಿಸ್ ನಿಲ್ಲೋ ಸಾಧ್ಯತೆ ಇದೆ. ಬೆಂಕಿ ಇರುತ್ತೆ, ನಾನು ಅಷ್ಟು ಉರುಲ್ ಹಾಕ್ತೀನಿ, ಉರಿದ್ ಬಿಡ್ಲಿ ಬಿಡು. ಬಿಡಲ್ಲ ಅನ್ನೋ ನಂಬಿಕೆ ಮೇಲೆ ಅಮ್ಮನ್ನ ಅಪ್ಪ ಇಷ್ಟು ದಿನ ಗೋಳಕೋತಾ ಇದ್ರು. ಇವಾಗ ಬಿಡ್ತಾರೆ ಅನ್ನೋ ಭಯ ಬರ್ಲಿ. ಏನೇ? ಸುಖ ಇರಬೇಕು, ಅದಿಲ್ಲ. ಸಾಮರಸ್ಯ ಇರಬೇಕು, ಅದಿಲ್ಲ. ಗೌಪ್ಯತೆ ಇರಬೇಕು, ಅದೂ ಇಲ್ಲ. ಇನ್ನು ಈ ಸಂಸಾರ ಮುಂದುವರಿಸೋದ್ರಲ್ಲಿ ಅರ್ಥ ಇಲ್ಲ. ಅಮ್ಮ, ಐ ಮೇ ಬಿ ಹಾರ್ಶ್, ಮಾತು ಕಟು ಅನ್ನಿಸ್ಬೋದು, ಆದರೆ ಹೋಗ್ತಾ ಹೋಗ್ತಾ ಇದಿನ್ನೂ ಕಷ್ಟ ಆಗುತ್ತೆ. ನಿನ್ನ ಹುದ್ದೆಗೂ ಅಪ್ಪನ ಸ್ಟೇಟಸ್ಗೂ ಅರ್ಥಾತ್ ಸಂಬಂಧ ಇಲ್ಲ. ಈಗ ಆದಾಯ ತೆರಿಗೆ ಅಧಿಕಾರಿ, ವರ್ಷ 2 ವರ್ಷಕ್ಕೆ ಅಸಿಸ್ಟೆಂಟ್ ಕಮಿಷನರ್ ಆಗ್ತೀಯ. ನಿನ್ನ ಪರಿಚಯ ಜನ ಬೇರೆ, ನಿನಗೆ ಸಮಾಜದಲ್ಲಿ ಸಿಗೋ ಪಟ್ಟ ಬೇರೆ. ಇದ್ಯಾವುದು ಅಪ್ಪಂಗೆ ಅರ್ಥ ಆಗಲ್ಲಮ್ಮ. ಹೀಗೆ ಮುಂದುವರಿಸ್ತಾರೆ, ಮತ್ತೆ ಅವಮಾನ ಆಗತ್ತೆ. ನೀನಿವತ್ತು ಅಲ್ಲಿಗೆ ತನಿಖೆಗೆ ಬರ್ತಾ ಇದೀಯ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಪೌರೋಹಿತ್ಯ ಬೇಡ ಅಂತ ಹೇಳಿದ್ರು ತಾನೆ, ಸುಮ್ಮನೆ ಇರ್ಬೇಕಿತ್ತು. ತನಿಖೆ ಅಂತ ಹೇಳ್ಬಹುದಿತ್ತಲ್ವಾ? ಅದು ಕಾನ್ಫಿಡೆನ್ಷಿಯಲ್, ಹಾಗೆಲ್ಲ ಹೇಳಕ್ಕಾಗಲ್ಲ. ಸ್ವಂತ ಗಂಡ
ಹೇಳ್ಬೇಕಿತ್ತು. ಇರಬಹುದು, ನಂಬೋದು ಹೇಗೆ? ತಲೆ ಹರಟೆ, ಎದ್ದು ಹೋಗೋ. ಅವನಿಲ್ಲಿರ್ಲಿ. ಮದುವೆ ಆದಾಗ್ಲಿಂದ ನಿಮ್ಮದೇ ದರ್ಬಾರು. ದರ್ಬಾರ್ ನಡೆಸೋಕೆ ಹಣದ ಚೈತನ್ಯ ಇರಬೇಕು, ಇಲ್ಲ ಬುದ್ಧಿ ಯೋಗ್ಯತೆ ಇರಬೇಕು. ನಿಮಗದು ಯಾವುದೂ ಇಲ್ಲ. ಇರೋದೆಲ್ಲ ಬರೀ ಅಹಂಕಾರ, ಮೌಢ್ಯ. ಆ ಮೌಢ್ಯವು ಎಷ್ಟಿದೆ ಅಂದರೆ ಇದೆ ಅಂತ ಒಪ್ಕೊಳ್ಳೋಕ್ಕಾಗದೇ ಇರೋಷ್ಟು ಮೌಢ್ಯ. ಸಾಕು ಅನಿಸ್ತಿದೆ. ಏನು? ಸಂಸಾರ. ಅಂದ್ರೆ ಬರೀ ಗಂಡು ಅನ್ನೋ ಅಹಂಕಾರದಲ್ಲೇ ಅಧಿಕಾರ ಅನ್ನೋದಾದರೆ ನಿರ್ಣಯಗಳು ತಪ್ಪಾಗತ್ವೆ, ಅಂಟ್ಕೊಂಡವ್ರಿಗೆ ಕಷ್ಟ ಆಗತ್ತೆ. ಇದು ಬೇಕಿತ್ತು. ಮತ್ತೆ ಮತ್ತೆ ನಾನು ಈ ಅವಮಾನಗಳನ್ನು ಸಹಿಸಲಾರೆ. ಕೇಳಿಸ್ತಿದ್ಯಾ? ಇಷ್ಟ ಬಂದದ್ದು ಮಾಡ್ತೀರಿ, ಆದರೆ ಎಲ್ಲದರ ಹೊರೆ ನನ್ನ ಮೇಲೆ. ಸಾಕು ಅನ್ಸಿದೆ. ಅಲ್ಲದೆ ಯಾಕೆ ಹೊರಬೇಕು ಹೇಳಿ? ನೋ ರೀಸನ್ ಅಟ್ ಆಲ್. ಮುಂದಕ್ಕೆ ನಿಮಗೆ ಅಧಿಕಾರ ಇರಲ್ಲ. ಹೇಳಿದ್ದು ಕೇಳ್ಕೊಂಡಿರೋದಾದ್ರೆ ಸಂತೋಷ. ಮಾ, ಇದು ಬೇಕಿತ್ತು. ಅಪ್ಪ, ಇಲ್ಲಿ ಕೇಳು. ಅಮ್ಮ ಆಗಿದ್ದಕ್ಕೆ ನಿನ್ನನ್ನು ಇಷ್ಟು ವರ್ಷ ಅನುಭವಿಸಿದ್ಲು. ನಮ್ಮ ಪೀಳಿಗೆಯವರಾಗಿದ್ದಿದ್ರೆ ಯಾವತ್ತೋ ಬಿಟ್ಟು ಹೋಗಿರೋರು. ದಿಸ್ ಇಸ್ ಡೆಡ್ ವುಡ್, ವಿ ಶುಡ್ ಶೆಡ್ ಇಟ್. ಹೇಳಿದ್ದು ಕೇಳಿಲ್ಲ ಅಂದ್ರೆ ಅವ್ರ ದಾರಿ ಅವ್ರಿಗೆ ಬಿಟ್ಬಿಡು. ಕೇಳಿಸ್ಕೊಂಡ್ಯಾ ಅವನ ಆಡಿದ ಮಾತನ್ನ? ನಾನು ಕಾಣೆ ಸಂಪಾದನೆ ಇಲ್ಲ, ಅಹಂಕಾರ ಇಲ್ಲಿಗೆ ಬಂದು ಬಿಟ್ಟಿದೆ. ನಿನಗೆ ನನ್ನ ಕಂಡ್ರೆ ಗೌರವ ಇಲ್ಲ, ಅದಕ್ಕೆ ಇವು ಹೀಗಾಡುತ್ತವೆ. ಇದು ನಮ್ಮಿಬ್ಬರ ಮಧ್ಯೆ ಸಮಸ್ಯೆ, ನಾವು ಬಗೆಹರಿಸ್ಕೋತೀವಿ. ಎದ್ದು ಹೋಗಯ್ಯ ಇಲ್ಲಿಂದ. ಅವನು ಹೇಳ್ತಿರೋದ್ರಲ್ಲಿ ತಪ್ಪಿಲ್ಲ. ನನಗೂ ಸಾಕು ಅನ್ಸಿದೆ. ನಿಮ್ಮ ಅಹಂಕಾರ ಬಂಡತನದಲ್ಲಿ ನನ್ನ ಬದುಕು ಹಾಳಾಯ್ತು. ಸುಮ್ಮನಿದ್ರೆ ವೃತ್ತಿ ಕೆಡುತ್ತೆ, ಸಂಸಾರದಲ್ಲಿ ಮುಂದುವರೆದ್ರೆ ಮಕ್ಕಳು ಬದುಕು ಕೆಡುತ್ತೆ. ತೆಪ್ಪಗಿರೋದಾದ್ರೆ ಇರಿ, ಇಲ್ಲದಿದ್ರೆ ನಿಮ್ಮ ದಾರಿ ನಿಮಗೆ, ನಮ್ಮದು ನಮಗೆ. ಹೇಳೋ. ಕೋಪ ಬಂದ್ರೆ ನಾನು ಮನುಷ್ಯನೇ ಅಲ್ಲ. ನೀವು ಯಾವತ್ತೂ ಆ ರೀತಿ ವರ್ತಿಸಿಯೇ ಇಲ್ಲ. ಬೆಳಿಗ್ಗೆ ಎದ್ರೆ ನಾನು ಇರಲ್ಲ. ಈಗಲೇ ಹೊರಟರು ಅಭ್ಯಂತರ ಇಲ್ಲ. ಹುಡುಗಾಟ ಅಲ್ಲ, ಹೊರಟೆ ಅಂದ್ರೆ ನಾನು ಹೊರಟಿದ್ದೆ. ದಯವಿಟ್ಟು ಅದಾಗುತ್ತೆ ಅನ್ನೋದಾದ್ರೆ ಮಾಡಿ. ಮತ್ತೆ ಸಂಪರ್ಕಿಸ್ಬೇಡಿ. ಎಲ್ಲಿದ್ದೀನಿ ಅಂತ ಹೇಳಬೇಡಿ. 10 ಕಡೆ ಹುಡುಕಿಸ್ತೀವಿ, ಸುಮ್ಮನಾಗ್ತೀವಿ. ಎಲ್ಲಕ್ಕೂ ಒಂದು ಮಿತಿ ಇರುತ್ತೆ. ನಂದು ಮೀರ್ತು. ಸಾರೆ ಗ ಮ ಪದ ದ ಮ ಪ ಪದ ನೆ ನೆ ದ ದ ರೇ ಸಾ ನೆ ದ
ಸ ಧನಿ ಸ ಧರೆ ನಿ ದ ಧ ಗ ರೆ ಗ ರೆ ಸ ಸ ಸ ನಿ ಸ ದ ಸ ಪ ಧನಿ ಸ ರೆ ಗ ರೆ ಗ ಮ ಗ ರೆ ಗ ರೆ ಸ ಸ ನಿ ದ ಪ ಮ ಗ ರೆ ಗ ಮ ಗ ರೆ ನಿ ದ ಗ ರೆ ನಿ ದ ಸ. ಪ್ಲೀಸ್ ನಾನು ಓದ್ಕೋಬೇಕು. ಒಂದು 10 ನಿಮಿಷ. ಪುರ್ಸೊತ್ತಿಲ್ಲ. ತಲೆ ಕೆಟ್ಟಾಗಿದೆ ನನಗೆ. ಯಾರೂ ಮಾತಾಡ್ಸಲ್ಲ. ನಮಗೆ ತಲೆ ಕೆಟ್ಟಾಗಿದೆ. ರೂಮ್ನಲ್ಲಿರ್ತಾಳೆ, ಹೋದರೆ ಹಾಲಿಗೆ ಬರ್ತಾಳೆ, ಅಲ್ಲಿ ಹೋಗಿ ನಿಂತರೆ ಅಡುಗೆ ಮನೆ ಸೇರ್ತಾಳೆ. ನಂಜುಂಡ ಎದುರಿಗೆ ಸುಳಿದ್ರು ಕಾಣದ ಹಾಗೆ ಓಡಾಡ್ತಾನೆ. ಯೋಗ್ಯತೆ ಎಷ್ಟಿದೆಯೋ ಅಷ್ಟೇ ಮರ್ಯಾದೆ. ಆಯಿತು, ನಾನು ಅಯೋಗ್ಯ. ಕೂತ್ಕೋ. ಬೇಡದ್ದು ಉಳ್ಕೊಂಡಿತ್ತು. ನಾನು ಯಾಕೆ ಕೂತ್ ಕೇಳಿಸ್ಕೊಳ್ಳಿ? ಏನು? ಅಮ್ಮ ಹೇಳಿದ್ದಾರೆ. ಏನು? ನಿನಗೆ ನಾನು ಬೇಕಿರಲಿಲ್ಲ. ನಿನ್ನ ಇಚ್ಛೆ ವಿರುದ್ಧ ಅಮ್ಮ ಉಳಿಸ್ಕೊಂಡದ್ದು. ಹೆರಿಗೆ ನೋವು ಅಂತ ನರಳ್ತಿದ್ದವಳು ಒಬ್ಳೆ ಆಟೋ ಹತ್ಕೊಂಡು ಹೋಗಿದ್ದು ಎಷ್ಟು ಕಷ್ಟ ಆಗಿರಬೇಕು. 3 ದಿನ ಆಸ್ಪತ್ರೆ ಕಡೆ ತಲೆ ಹಾಕಿರ್ಲಿಲ್ಲ ನೀನು. ಬಳೆ ಮಾರಬೇಕು ಅಮ್ಮ ನನ್ನ ಉಳಿಸ್ಕೊಳ್ಳೋದಿಕ್ಕೆ. ಯೋಗ್ಯತೆ ಇಲ್ಲ ನಿನಗೆ. ಇಷ್ಟು ದಿನ ಉಳಿಸ್ಕೊಂಡಿದ್ದೆ ಜಾಸ್ತಿ. ಹೊರಟು ಹೋಗು ಅಂತೀಯ? ಮನೆ ಬಿಟ್ಟು ಹೋಗ್ಲಾ? ಬಿಡುಗಡೆ. ಇದೊಂದು ವಿಷಯ ಅವಳು ಹೇಳ್ದಿದ್ರಾಗ್ತಿತ್ತು. ಬೇಕಾದವ್ರು ಹೋದರೂ ಅನಾಥ ಪ್ರಜ್ಞೆನೆ, ಬೇಡವಾಗಿ ಉಳ್ಕೊಂಡ್ರು ಅನಾಥ ಪ್ರಜ್ಞೆನೆ. ನನಗೆ ಬಂದಾಯ್ತು. ಆಯಿತು, ಇನ್ನು ಭಾರವಾಗಿರಲ್ಲ. ಅವಳ ಭಾಗದ್ದವಳು ಹೇಳಿ ಆಯಿತು. ನನ್ನ ಭಾಗದ್ದೊಂದಷ್ಟಿದೆ, ಅದನ್ನು ಹೇಳಿಬಿಡ್ತೀನಿ, ಆಮೇಲೆ ಹೊರಡೋದೆ. ಯೋಗ್ಯತೆ ಇರಲಿಲ್ಲ, ಮದುವೆ ಆಗಬಾರ್ದಿತ್ತು. ಬಂದು ದುಂಬಾಲು ಬಿದ್ದರು. ಅವಳ ಅಪ್ಪನಿಗೆ ಕನ್ಯಾದಾನದ ಭಾಗ್ಯ, ಅವಳಿಗೆ ಕನ್ಯಾಸೆರೆ ಬಿಡುಗಡೆ. ಗಂಡಸು ಅನ್ನೋ ಅಹಂಕಾರ. ಮದುವೆ ಆದೆ. ಸಾಕೋ ಯೋಗ್ಯತೆ ಇರಲಿಲ್ಲ, ಅಲ್ಲೇ ಬಿಟ್ಟಿದ್ದೆ. ಎಷ್ಟು ದಿನ ಅಂತ ಸುಮ್ಮನೆ ಇರ್ತಾರೆ? ಕಟ್ಟಿದ್ದೆ ಕೈ ತೊಳ್ಕೊಳ್ಳೋಕ್ಕೆ. ದಬ್ಬಿದ್ರು. ನಂಜುಂಡ ಹುಟ್ಟದ. ಸಂತೋಷ ಅಲ್ಲ ಆದದ್ದು, ಭಯ. ಇಬ್ಬರಿಗೆ ಕ್ಷಾಮ. ಇವನ ಬಾಯಿಗೆ ಏನು ಹಾಕಲಿ? ಕೆಲ್ಸಕ್ಕೆ ಸೇರಿಕೊಂಡ್ಲು, ನಾನು ಉಳ್ಕೊಂಡೆ. ಈ ಮನಸ್ಥಿತಿಲಿ ನೀನು ಬರ್ತೀಯ ಅಂತ ಗೊತ್ತಾಗಿತ್ತು. ಸಾಕೋ ಶಕ್ತಿ ಅಮ್ಮನಿಗಿತ್ತು. ಸಂಭ್ರಮದಲ್ಲಿ ಒಪ್ಕೋಬೇಕಿತ್ತು. ಸಾಕೋ ಯೋಗ್ಯತೆ ನನಗಿಲ್ಲದ ಮೇಲೆ ಉಂಟು ಮಾಡೋದು ನಾಚಿಕೆ ಅಲ್ವಾ? ನನ್ನನ್ನು ಕಾಡಿದ್ದು ನಾಚಿಕೆ. ಆ ಭಾವ ತೊಳ್ಕೊಳ್ಳೋದಕ್ಕೆ ದುಂಬಾಲು ಬಿದ್ದೆ. ಈ ಮಗು ಬೇಡ, ಪ್ರಪಂಚಕ್ಕೆ ಹೇಳಬೇಡ, ಗುಟ್ಟಾಗಿರಲಿ. ಅವಳು ಒಪ್ಪಲಿಲ್ಲ. ಅವಮಾನ ಆಯಿತು. ಅದಕ್ಕೆ
ಆಸ್ಪತ್ರೆಗೆ ಬರದೆ ಸಾಧಿಸ್ದೆ. ಹಾಂ, ಅಮ್ಮ ಆಸ್ಪತ್ರೆ ಖರ್ಚಿಗೆ ಬಳೆ ಮಾರಿದ್ಲು. ನಾನು ಬಂದಿದ್ರೂ ಪರಿಸ್ಥಿತಿ ಏನೂ ಸುಧಾರಿಸ್ತಿರ್ಲಿಲ್ಲ. ಬಳೆ ಮಾರಲೇಬೇಕಿತ್ತು. ಕಟ್ಕೊಂಡ್ ಗಂಡ ಪಕ್ಕದಲ್ಲಿ ನಿಂತಿದ್ದಿದ್ರೆ ಹುಟ್ಟೋ ಮಗು ಅಪರಾಧ ಅನ್ನಿಸ್ತಿರ್ಲಿಲ್ಲ. ಬಳೆ ಮಾರಿದ್ರ ಬಗ್ಗೆ ಹೆಮ್ಮೆ ಇರೋದು, ಕಾಲುವು ನೋವಾಗಿ ಕಾಡ್ತಿರ್ಲಿಲ್ಲ. ಆ ಸತ್ಯ ಗೊತ್ತಿತ್ತು ನಿನಗೆ, ಅದಕ್ಕೆ ಹೋಗ್ಲಿಲ್ಲ. ಕಾಡ್ಬೇಕು ಅಮ್ಮನಿಗೆ ಅಪರಾಧ ಮನೋಭಾವ. ಯೋಗ್ಯತೆ ಇಲ್ಲದೆ ಮದುವೆ ಆಗಿದ್ದೆ. ಅಮ್ಮ ಕೆಲ್ಸಕ್ಕೆ ಸೇರಿ ಒಂದ್ಸ್ತರ ಮೇಲೆ ಅಂತಾಗಿತ್ತು. ಅಪರಾಧಿ ಸ್ಥಾನಕ್ಕೆ ದಬ್ಬಿ ಒಂದ್ಸ್ತರ ಕೆಳಗಿಳಿಸ್ಬೇಕಿತ್ತು. ಬೇಕಲ್ಲ ಗಂಡ್ ಮನಸ್ಸಿಗೆ ಒಂದು ಸಮಾಧಾನ. ನಾನು ಗಂಡು, ಅವಳು ಹೆಣ್ಣು, ಎಷ್ಟು ದುಡಿದ್ರೆ ಏನಂತೆ, ಕಾಲ್ ಕಸ ಅಲ್ವಾ? ಅಮ್ಮನ ಅಪರಾಧ, ನಿನ್ನ ನಾಚಿಕೆ. ಇಷ್ಟುದ್ದಕ್ಕೆ ಬೆಳೆದು ನಿಂತಿದ್ದೀನಿ. ಏನೋ ಹೇಳಕ್ ಬಂದಿದ್ಯಾ? ಹೇಳು, ಹೋಗು. ಗೃಹ ಪ್ರವೇಶದ ಘಟನೆ ಬಗ್ಗೆ ನಾಚಿಕೆ ಆಗಿದೆ. ಪುನರಾವರ್ತನೆ ಆಗೋದಿಲ್ಲ. ಬಿಟ್ಟು ಹೋಗ್ತಿದ್ಯಾ? ಪುನರಾವರ್ತನೆಗೆ ಅವಕಾಶ ಇರಲ್ಲ. ಹೇಳಿದ್ ಕೇಳ್ಕೊಂಡಿರ್ತೀನಿ. ಹೋಗೋ ನಿರ್ಧಾರ ಬದಲಾಯಿಸ್ಬೇಡ ಪ್ಲೀಸ್. ನಿಮಗಳ ಅಪ್ಪಣೆ ಇಲ್ಲದೆ ಯಾವ ನಿರ್ಧಾರವೂ ಇಲ್ಲ. ನಾನು ಒಪ್ಪಿದ್ದೀನಿ, ಅಮ್ಮ ಒಪ್ತಾರೆ, ನಂಜುಂಡನ ಅಭ್ಯಂತರವೇ ಇರಲ್ಲ. ದಯವಿಟ್ಟು ಹೋಗು ಪ್ಲೀಸ್, ಬಿಡುಗಡೆ ಆಗುತ್ತೆ. ಹೋಗು ಹೋಗು ಅಂದ್ರೆ ಎಲ್ಲಿಗೆ ಹೋಗ್ಲಿ ನಾನು? ಕುಂಭ ಬುದ್ಧಿ ಇಲ್ಲ, ದುಡಿದು ಬದುಕೋ ಚೈತನ್ಯ ಇಲ್ಲ. ಹೆಂಡತಿ, ಮಕ್ಕಳು, ಮನೆ, ಸಂಸಾರ, ಊಟ ಧಿಕ್ಕರಿಸೋದಕ್ಕೆ ಶಕ್ತಿ ಬೇಕು. ಅಶಕ್ತ ನಾನು. ವ್ಯಾಮೋಹಗಳನ್ನು ಕಳ್ಕೊಂಡು ಅಧ್ಯಾತ್ಮದಲ್ಲಿ ಮುಳುಗಿ ಸನ್ಯಾಸಿ ಆಗೋದಕ್ಕೆ ಮನೋಸ್ಥೈರ್ಯ ಬೇಕು. ಅದಿಲ್ಲ ನನ್ನಲ್ಲಿ. ಮಾತ್ರೆ ಮುಗಿದೋಗಿದೆ, ನಾಳೆಗೆ ಬೇಕು. ಬೇಡದೆ ವಿಧಿ ಇಲ್ಲ. ಇಲ್ಲಿ ಸಿಗೋದಿಲ್ಲ ಅನ್ನೋ ಹಾಗಿದ್ರೆ ಬೇರೆಲ್ಲಾದರೂ ಬೇಡಲೇಬೇಕು. ಅವಮಾನ ಆಗುತ್ತೆ ಅನ್ನೋ ಹಾಗಿದ್ರೆ ನೀವೇ ಕೊಡಿಸಿ. ಕುಕ್ಲ ನಾನು. ಧೈರ್ಯ ಇದ್ದಿದ್ರೆ ಯಾವತ್ತೋ ನೇತು ಹಾಕ್ಕೊಂಡಿರ್ತಿದ್ದೆ. ಹೇಳವಳಿಗೆ ಬೇಗ ಆಪರೇಷನ್ ಆದರೆ ನಾನು ಬದುಕಿದೆ. ಗಂಡ ನಾನು ಉಳಿಸ್ಕೊಳ್ಳೋದು ಧರ್ಮ ಆಗತ್ತೆ. ಸುಲಭವಾಗಿ ಹೇಳ್ತೀಯ ಹೋಗು ಅಂತ. ಬದುಕೋ ಆಸೆ ನನಗೆ ಸಾಯ್ಬೇಕಲ್ಲ. ಗರ್ಭದಾಳದ ಮಣ್ಣು ಬಿಸಿ ಉಸಿರ ಹಾಲು, ಎದೆಯ ಕಾವಲಿ ಹೂವ ಅರಳಿಸುವ ಮಾಯೆ, ನೆಲ ಮುಗಿಲ ಕರುಳ ಬಳ್ಳಿ ತಾಯೇ. ಕೃಷ್ಣನಿಲ್ಲದ ಸೆರಗು, ಬುದ್ಧನಿಲ್ಲದ ಮಡಿಲು. ಕೃಷ್ಣನಿಲ್ಲದ ಸೆರಗು,
ಬುದ್ಧನಿಲ್ಲದ ಮಡಿಲು ನೋಟದಲ್ಲೇ ನಿನ್ನ ಶಿಲುಬೆಗೇರಿಸುವ ನಿತ್ಯ ದುಶಾಸನರು. ಹಾಲು ಹಾದರವಾಯ್ತು ಕಾವು